ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕೃಷ್ಣ ಚೈತನ್ಯ. ನಾನು ವ್ಯಾಸ್ಕ್ಯುಲರ್ ಮತ್ತು ಎಂಡೋವ್ಯಾಸ್ಕ್ಯುಲರ್ ಸರ್ಜನ್ ಆಸ್ಟರ್ CMI ಆಸ್ಪತ್ರೆ ಬೆಂಗಳೂರು. ಇವತ್ತು ನನ್ನ ಹತ್ರ ಇರೋವಂಥ ಒಂದು ಪ್ರಶ್ನೆ ಏನಂದರೆ, ವ್ಯಾಸ್ಕ್ಯುಲರ್ ಸರ್ಜನ್ ಅಂದರೆ ಏನು? ವ್ಯಾಸ್ಕ್ಯುಲರ್ ಸರ್ಜನ್ ಆಗಿ ನಾವು ಏನು ಕೆಲಸ ಮಾಡ್ತೀವಿ? ವ್ಯಾಸ್ಕ್ಯುಲರ್ ಸರ್ಜರಿ ಅಂದರೆ ಒಂದು ರಕ್ತನಾಳಗಳನ್ನು ನಾವು ಕಾಪಾಡುವಂಥ ಒಂದು ಕೆಲಸ ಮಾಡ್ತೀವಿ. ಅದಕ್ಕೆ ತೊಂದರೆ ಆದಾಗ ಅದಕ್ಕೆ ತಕ್ಕನಾದಂಥ ಒಂದು ಟ್ರೀಟ್ಮೆಂಟನ್ನು ನಾವು ಕೊಡುವಂಥ ಕೆಲಸ ಮಾಡ್ತೀವಿ. ಈ ರಕ್ತನಾಳಗಳು ಎಲ್ಲಿಂದ ಬರುತ್ತೆ? ಕೆಲವರು ಅದನ್ನು ನರಗಳು ಅಂತಾರೆ, ಕೆಲವರು ಅದನ್ನು ನಾಡಿಗಳು ಅಂತಾರೆ. ರಕ್ತನಾಳಗಳು ಅಂದರೆ ಏನು? ನಮ್ಮೆಲ್ಲರಿಗೂ ಗೊತ್ತಿರೋಂತೆ ನಮ್ಮ ಹೃದಯ ರಕ್ತವನ್ನು ಎಲ್ಲ ಕಡೆ ಪಂಪ್ ಮಾಡುವಂಥ ಒಂದು ಆರ್ಗನ್. ಈ ಪಂಪ್ ಮಾಡಿರೋಂಥ ರಕ್ತ ಎಲ್ಲಿಗೆ ಹೋಗುತ್ತೆ, ಹೇಗೆ ಹೋಗುತ್ತೆ? ನಮ್ಮ ದೇಹದ ಎಲ್ಲ ಕಡೆ ಸಪ್ಲೈ ಮಾಡುವಂಥ ಒಂದು ರಕ್ತನಾಳಗಳು, ಟ್ಯೂಬ್ಗಳು. ಇದನ್ನು ನಾವು ಕನ್ನಡದಲ್ಲಿ ಅಪಧಮನಿ, ಅಭಿಧಮನಿ ಅಂತ ಕರಿತೀವಿ. ಸೊ ಈ ರೀತಿ ಇರೋವಂಥ ಒಂದು ರಕ್ತನಾಳಗಳ ಮುಖಾಂತರ ಹಾರ್ಟು ತಾನು ಪಂಪ್ ಮಾಡುವಂಥ ರಕ್ತ ಎಲ್ಲ ಕಡೆ ಸೇರ್ಪಡೆ ಆಗುವಂಥ ಒಂದು ಕೆಲಸ ಮಾಡುತ್ತೆ. ನಮ್ಮ ಹಾರ್ಟ್ ಒಂದು ಪಂಪ್ ಆದರೆ ನಮ್ಮ ದೇಹದಲ್ಲಿ 1,00,000 ಕಿಲೋಮೀಟರ್ ಅಷ್ಟು ರಕ್ತನಾಳಗಳಿವೆ. ಅಂದರೆ ನಮ್ಮ ಇಡೀ ಈ ಭೂಮಂಡಲವನ್ನು 2 ಸಲ ಸುತ್ತ ಹಾಕಿದ್ರೂ ಇನ್ನೂ ಸ್ವಲ್ಪ ಮಿಕ್ಕುತ್ತೆ, ಅಷ್ಟು ರಕ್ತನಾಳಗಳಿವೆ. ನಾವು ಎಲ್ಲದನ್ನೂ ಮೇಂಟೈನ್ ಮಾಡ್ತೀವಿ, ಅದರ ರಕ್ತನಾಳಗಳನ್ನು ಮೇಂಟೈನ್ ಮಾಡೋದು ಮರಿಬಾರ್ದು. ಯಾಕೆಂದರೆ ಸಾಕಷ್ಟು ಕಾಯಿಲೆಗಳಲ್ಲಿ ರಕ್ತನಾಳಗಳು ಅಫೆಕ್ಟ್ ಆಗುವಂಥ ತೊಂದರೆ ಇರುತ್ತೆ. ಆ ರಕ್ತನಾಳಗಳನ್ನ ಕಾಪಾಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮೆಲ್ಲರದಾಗುತ್ತೆ. ಯಾವುದೇ ರಕ್ತನಾಳ ತೊಂದರೆ ಇದ್ದಲ್ಲಿ ಒಬ್ಬರು ವ್ಯಾಸ್ಕ್ಯುಲರ್ ಮತ್ತು ಎಂಡೋವ್ಯಾಸ್ಕ್ಯುಲರ್ ಸರ್ಜನ್ನ ಭೇಟಿ ಮಾಡಿ ಅದರ ತಪಾಸಣೆಯನ್ನು ನಡೆಸಬೇಕು. ಈ ರೀತಿ ಯಾವುದಾದ್ರೂ ರಕ್ತನಾಳದ ತೊಂದರೆ ಇದ್ದಲ್ಲಿ ನಾವು ಆಸ್ಟರ್ CMI ಆಸ್ಪತ್ರೆಗೆ ಬಂದು ವ್ಯಾಸ್ಕ್ಯುಲರ್ ಆ್ಯಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಡಿಪಾರ್ಟ್ಮೆಂಟ್ನ ಭೇಟಿ ಮಾಡಿ ತಮ್ಮನ್ನು ಪರೀಕ್ಷೆ ಮಾಡಿಸಿ ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಸೂಕ್ತವಾದ ಪರಿಹಾರ ಪಡಿಬೇಕಂತ ನಾನು ವಿನಂತಿಸ್ತೇನೆ. ಧನ್ಯವಾದಗಳು.